ಹಿರಣ್ಯಕೇಶಿ ಆಡಳಿತ ಮಂಡಳಿಯ ಸದಸ್ಯರು ಕತ್ತಿ ಕುಟುಂಬ ಬಿಟ್ಟು ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆಯವರಿಗೆ ಬೆಂಬಲಿಸಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಚುಕ್ಕಾಣಿಯನ್ನ ಕತ್ತಿ ಕುಟುಂಬದಿಂದ ಇತ್ತೀಚೆಗಷ್ಟೇ ಕಸಿದುಕೊಂಡಿದ್ರು. ಮತ್ತೆ ಕತ್ತಿ ಕುಟುಂಬಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆಯವರು ಬಿಗ್ ಶಾಕ್ ನೀಡಿದ್ದು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ 11 ಜನ ಸದಸ್ಯರು ಕತ್ತಿ ಕುಟುಂಬದ ಬೆಂಬಲಿತ ಹಾಲಿ ಅಧ್ಯಕ್ಷ ಕಲ್ಗೌಡ ಪಾಟೀಲ್ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿದ್ದಾರೆ. ಸಂಘದ ಸದಸ್ಯರಾದ ಅಶೋಕ್ ಚಂದಪ್ಗೋಳ್, ಕುನಾಲ್ ಪಾಟೀಲ್, ಜಯಗೌಡ ಪಾಟೀಲ್, ರವಿ ಹಿಡ್ಕಲ್, ಬಸಗೌಡ ಮಗೆನ್ನವರ್, ಸೋಮಲಿಂಗ್ ಪಾಟೀಲ್, ಜೋಮಲಿಂಗ ಪಟೋಳಿ, ರವೀಂದ್ರ ಆಸೋದೆ, ವಿಷ್ಣು ರೆಡೇಕರ್ ಸೇರಿ ಒಟ್ಟು 11 ಜನ ಸಂಘದ ಸದಸ್ಯರು ಅವಿಶ್ವಾಸ ಮಂಡನೆ ಮಾಡಿ ಸಂಸ್ಥೆಯ ಮ್ಯಾನೇಜರ್ ಅವರಿಗೆ ಶೀಘ್ರವಾಗಿ ಅಧ್ಯಕ್ಷರ ಬದಲಾವಣೆ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ. 17 ಜನ ಸದಸ್ಯರ ಬಲ ಹೊಂದಿರುವ ಸಂಘಕ್ಕೆ 11 ಜನ ನಿರ್ಣಾಯಕ ಸದಸ್ಯರೇ ನಿರ್ಣಾಯಕ. ಆದರೆ ಕೇವಲ 6 ಸದಸ್ಯರು ಮಾತ್ರ ಕತ್ತಿ ಕುಟುಂಬದ ಬೆಂಬಲಕ್ಕೆ ನಿಂತಿದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಕತ್ತಿ ಕುಟುಂಬದ ವಿರುದ್ಧ ರಾಜಕೀಯ ಚದುರಂಗದಾಟದಲ್ಲಿ ಮತ್ತೊಮ್ಮೆ ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಗೋಕಾಕ್ ಟೀಮ್ ಮೈಲುಗೈ ಸಾಧಿಸೋಕೆ ಮುಂದಾಗಿದ್ದು, ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವು ಪಡೆಯಲಿದೆ ಅಂತ ಕಾದು ನೋಡಬೇಕಿದೆ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ.